ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಅಪೊಸ್ತಲ ಕೃತ್ಯಗಳು, ದ ಬುಕ್ ಆಫ್ ಆಕ್ಟ್ಸ್, ಚಾಪ್ಟರ್ 4, 4ನೇ ಅಧ್ಯಾಯ. ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯದಲ್ಲಿ ಆತ್ಮಿಕ ಜೀವನದ 20 ರಹಸ್ಯಗಳನ್ನು ನಾವು ನೋಡಿಕೊಳ್ಳಬಹುದು. 20 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಲ್ ಲೈಫ್. ಆತ್ಮಿಕ ಜೀವನ ಜೀವಿಸಬೇಕು, ಆತ್ಮಿಕ ಜೀವನ ತಿಳ್ಕೊಳ್ಬೇಕು, ಆತ್ಮಿಕ ಜೀವನವನ್ನು ನಾನು ಬಾಳಬೇಕು, ಆತ್ಮಿಕ ಜೀವನದಲ್ಲಿ ಸಾಗಬೇಕು, ಆತ್ಮಿಕ ಜೀವನದಲ್ಲಿ ಸಾಧಿಸಬೇಕು, ಆತ್ಮಿಕ ಜೀವನದಲ್ಲಿ ನಾನು ಪ್ರಗತಿಯನ್ನು ಹೊಂದಬೇಕು, ಆತ್ಮಿಕ ಜೀವನದಲ್ಲಿ ನಾನು ಇರಬೇಕು. ಮೇಂಟೈನಿಂಗ್ ಸ್ಪಿರಿಚುವಲ್ ಲೈಫ್. ಈ ರೀತಿಯಾಗೆಲ್ಲ ಬಯಸುವಂಥವರಿಗೆ ಇವತ್ತು ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯದಿಂದ ಆತ್ಮಿಕ ಜೀವನದ 20 ರಹಸ್ಯಗಳು, 20 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಲ್ ಲೈಫ್. ಮೊದಲನೇದಾಗಿ ಪರ್ಸಿಕ್ಯೂಷನ್, ಹಿಂಸೆ. ಪರ್ಸಿಕ್ಯೂಷನ್, ಹಿಂಸೆ. ಪೇತ್ರ ಯೋಹಾನರು ದೇವರ ವಾಕ್ಯವನ್ನು ಸಾರ್ತಾ ಇದ್ದಾಗ, ಅವರು ಪುನರುತ್ಥಾನವನ್ನು ಸಾರ್ತಾ ಇದ್ದುದರಿಂದ ಧಾರ್ಮಿಕ ನಾಯಕರು ಬೇಸರಗೊಂಡು ಅವರನ್ನು ಬಂಧಿಸಿ ಸೆರೆಮನೆಯಲ್ಲಿ ಹಾಕಿದರು. ಅವರಿಗೆ ಹಿಂಸೆ ಬಂತು. ದೇವರ್ ಪರ್ಸಿಕ್ಯೂಟೆಡ್. ತಾವೇನು ತಪ್ಪು ಮಾಡಲಿಲ್ಲ, ದೇವ್ರು ಹೇಳ್ದಂಗೆ ಅವ್ರು ಮಾಡಿದರು. ನ್ಯಾಯಕ್ಕಾಗಿ ನ್ಯಾಯ ಮಾಡಿ ಒಳ್ಳೆಯದನ್ನು ಮಾತನಾಡುವಾಗ ಅದು ನಿತ್ಯವಾದಂಥ ಸತ್ಯವನ್ನು ಆಡಿದ್ದಕ್ಕೆ ಅವರು ಹಿಂಸೆಗೊಳಗಾದರು. ಇದು ಹೌದು, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು. ಹೌದು, 2ನೇ ತಿಮೋಥಿ 3:12 ಆ ಮಾತು ಬರೆದಿದೆ ಹಿಂಸೆಗೆ ಸಂಬಂಧಿಸಿ. ಇಲ್ಲಿ ಕೂಡ ಅದನ್ನು ನಾವು ನೋಡ್ತೀವಿ. 2ನೇ ರಹಸ್ಯ ಏನಂತ ಹೇಳಿದ್ರೆ, ನಾಯಕ, ಆತ್ಮಭರಿತ ನಾಯಕ, ಸ್ಪಿರಿಟ್ ಫಿಲ್ಡ್ ಲೀಡರ್. ಆತ್ಮಿಕ ಜೀವನದ 2ನೇ ರಹಸ್ಯ, ನಮ್ಮ ಜೀವನದಲ್ಲಿ ಆತ್ಮಿಕ ನಾಯಕರಿರಬೇಕು. ನಮ್ಮನ್ನು ತಿದ್ದುವುದಕ್ಕೆ, ನಮಗೆ ಉತ್ತೇಜನ ಮಾಡುವುದಕ್ಕೆ ಆತ್ಮಿಕ ನಾಯಕರು ನಮ್ಮ ಜೀವನದಲ್ಲಿ ಇರಬೇಕು. ಆತ್ಮಿಕ ತಂದೆಗಳು ನಮ್ಮ ಜೀವನದಲ್ಲಿ ಇರಬೇಕು. ಆದ ಕಾರಣ ಈ ಹಿಂಸೆ ಆದಂಥ ವೇಳೆಯಲ್ಲಿ 8ನೇ ವಚನದಲ್ಲಿ ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಅವರ ಹತ್ರ ಮಾತಾಡ್ತಾನೆ. ಈಗ ನೋಡಿ ಹೇಗೆ ಮಾತಾಡ್ತಾಯಿದ್ರು. ಅಪೊಸ್ತಲ ಕೃತ್ಯದಲ್ಲಿ ಪವಿತ್ರಾತ್ಮ ಭರಿತರಾಗಿ ಮಾತಾಡ್ತಿದ್ರು. ಆ ರೀತಿಯಾಗಿ ಪವಿತ್ರಾತ್ಮ ಭರಿತ ವ್ಯಕ್ತಿ ನಮ್ಮ ಜೀವನದಲ್ಲಿ ಇರಬೇಕು. ನಾನು ಆ ರೀತಿಯಾಗಿ ಬಯಸ್ತೇನೆ. ಆತ್ಮಭರಿತ ನಾಯಕನಾಗಿ, ಆತ್ಮಭರಿತ ಅನಾದ ತಂದೆಯಾಗಿ, ಪತಿಯಾಗಿ, ಸೇವಕನಾಗಿ, ಸಭಾಪಾಲಕನಾಗಿ. ಹೌದು, ನಾವೆಲ್ಲರೂ ಆ ರೀತಿಯಾಗಿ ಇರಬೇಕೆಂಬುದಾಗಿ ದೇವರ ಬಯಕೆ. 3ನೇ ಒಂದು ರಹಸ್ಯ ಏನು ನೋಡ್ಕೊಳ್ತಾ ಇದ್ದೀವಿ ನಾವು ಅಪೊಸ್ತಲ ಕೃತ್ಯ 4ನೇ ಅಧ್ಯಾಯದಿಂದ ಏನು ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಆತ್ಮಿಕ ಜೀವನದ 20 ರಹಸ್ಯಗಳು, 20 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಲ್ ಲೈಫ್. ಅದರಲ್ಲಿ 3ನೇ ರಹಸ್ಯ ಏನಂತ ಹೇಳಿದರೆ 10ನೇ ವಚನದಲ್ಲಿ ಇದೆ. ಅದೇನಂತ ಹೇಳಿದರೆ, ನೇಮ್ ಆಫ್ ದ ಲಾರ್ಡ್, ಕರ್ತನ ನಾಮ. ಆತ್ಮಿಕ ಜೀವನದ 3ನೇ ರಹಸ್ಯ, ನಮಗೆ ಕರ್ತನ ನಾಮದ ಮಹತ್ವವನ್ನು ತಿಳಿದವರಾಗಿರಬೇಕು. ವಿ ಮಸ್ಟ್ ನೋ ಹೌ ಟು ಯೂಸ್ ಆರ್ ಹೌ ಟು ಬಿ ಅವೈಲಬಲ್ ಫಾರ್ ದ ನೇಮ್ ಆಫ್ ದ ಲಾರ್ಡ್. ದೇವರ ಕ್ರಿಸ್ತನ ನಾಮವನ್ನು ಉಪಯೋಗಿಸುವ ರೀತಿ, ಭಯಭಕ್ತಿ, ವಿಧಾನ, ನಂಬಿಕೆ ನಮಗಿರಬೇಕು. 4ನೇದಾಗಿ ವರ್ಡ್ ಆಫ್ ಗಾಡ್, ದೇವರ ವಾಕ್ಯ. ದೇವರ ವಾಕ್ಯ. ಪೇತ್ರನು ಆತ್ಮಭರಿತನಾಗಿ ಮಾತನಾಡುವಾಗ 11ನೇ ವಚನದಲ್ಲಿ, ಅಪೊಸ್ತಲ ಕೃತ್ಯ 4:11 ಪವಿತ್ರ ಗ್ರಂಥದಲ್ಲಿ ಮನೆ ಕಟ್ಟುವವರಾದ ನೀವು ತಿರಸ್ಕರಿಸಿದ ಕಲ್ಲು ಮುಖ್ಯವಾದ ಮೂಲೆಗಲ್ಲಾಯಿತು ಅಂತ ಹೇಳ್ಬಿಟ್ಟು ಹೇಳುವಾಗ
ಪೇತ್ರನು ದೇವರ ವಾಕ್ಯವನ್ನು ಉದ್ದೇಶಿಸಿ ಮಾತಾಡ್ತಾನೆ. ಹೇಗೆ ಗೊತ್ತಾಯಿತು? ಕೀರ್ತನೆ 118ರಲ್ಲಿ 22ನೇ ವಚನದಲ್ಲಿ ಇರುವಂಥ ವಾಕ್ಯ ಇದು ಯೇಸು ಕ್ರಿಸ್ತನಿಗೆ ಸಂಬಂಧಿಸಿದೆ ಅಂತ ಹೇಳ್ಬಿಟ್ಟು ನೋಡ್ರಿ, ಹೇಗೆ ಕೀರ್ತನೆ ಓದ್ತಿದ್ದಾಗ ಯಾವ ರೀತಿಯಾಗಿ ತಮ್ಮ ನಾಯಕನ ಬಗ್ಗೆ, ತಮ್ಮ ಜೊತೆಯಲ್ಲಿರುವಂಥ ಯೇಸುವಿನ ಬಗ್ಗೆ, ಈಗ ತಮ್ಮನ್ನು ಒಂದು ತಿಂಗಳ ಹಿಂದೆ ಬಿಟ್ಟು ಹೋದಂಥ ಅಥವಾ ಕೆಲವು ದಿನಗಳು ಮರಣ ಹೊಂದಿ ತಮ್ಮೊಂದಿಗೆ 40 ದಿವಸಗಳು ಇದ್ದಂಥ ಯೇಸುವಿನ ಬಗ್ಗೆನೇ ಈ ಒಂದು ಕೀರ್ತನೆ ಬರೆದಿದೆ ಅಂತ ಹೇಳ್ಬಿಟ್ಟು ಹೇಗೆ ಲಿಂಕ್ ಮಾಡ್ತಿದ್ದಾನೆ ಪೇತ್ರನು. ಯಾಕಂದರೆ ದೇವರ ವಾಕ್ಯವನ್ನು ಉಪಯೋಗಿಸುವಂಥದ್ದು ಆತ್ಮಿಕ ಜೀವನದ 4ನೇ ರಹಸ್ಯ. 5ನೇ ರಹಸ್ಯ ರಕ್ಷಣೆ. ಅಪೊಸ್ತಲಕೃತ್ಯ 4ನೇ ಅಧ್ಯಾಯದ 12ನೇ ವಚನದಲ್ಲಿ ರಕ್ಷಣೆ ಇವರಿಂದಲೇ ಹೊರತು ಬೇರೆ ಯಾರಿಂದಲೂ ರಕ್ಷಣೆ ಇಲ್ಲ. ಆಕಾಶದ ಕೆಳಗೆ, ಭೂಮಿಯ ಮೇಲೆ, ಮನುಷ್ಯರಲ್ಲಿ ಕೊಡಲಾಗಿರುವ ಬೇರೆ ಯಾವ ಹೆಸರಿನಿಂದಲೂ ರಕ್ಷಣೆ ಇಲ್ಲ. ಆದ ಕಾರಣ ಯೇಸುವಿನಿಂದಲೇ ರಕ್ಷಣೆ ಎಂಬಂಥ ಒಂದು ನಿಶ್ಚಯ, ದಿ ಅಶ್ಯೂರೆನ್ಸ್ ದಟ್ ಸ್ಯಾಲ್ವೇಷನ್ ಈಸ್ ಓನ್ಲಿ ಥ್ರೂ ಜೀಸಸ್ ಎಂಬಂಥ ಒಂದು ನಿಶ್ಚಯ ಬಂದು ಏನು ಮಾಡ್ತದೆ, ಆತ್ಮಿಕ ಜೀವನದ ಒಂದು ರಹಸ್ಯಗಳಲ್ಲಿ ಒಂದಾಗಿರ್ತದೆ. ಆ ರೀತಿಯಾಗಿ ಒಂದು ವೇದಶಾಸ್ತ್ರ, ದೈವಶಾಸ್ತ್ರ ವಿಶ್ವಾಸ ನಮಗಿರಬೇಕು. ಆರನೇದಾಗಿ ದೇವರು ಮೊದಲು. ಆತ್ಮಿಕ ಜೀವನದ 6ನೇ ರಹಸ್ಯ ಏನು? ದೇವರು ಮೊದಲಾಗಿರಬೇಕು. ಯಾಕಂದರೆ ಶಿಷ್ಯರನ್ನು ಸಭೆಯಲ್ಲಿ ಕರೆದುಬಿಟ್ಟು ಹೇಳ್ತಾರೆ, ಯೇಸುವಿನ ಹೆಸರಿನಲ್ಲಿ ನೀವು ಮಾತಾಡಬಾರ್ದು, ಬೋಧಿಸಲೂಬಾರ್ದು ಅಂತ ಹೇಳ್ಬಿಟ್ಟು ಆಜ್ಞಾಪಿಸಿದರು. ಆದರೆ ಪೇತ್ರ, ಯೋಹಾನರು ಏನು ಹೇಳ್ತಾರೆ? ದೇವರಿಗಿಂತ ಹೆಚ್ಚಾಗಿ ನಿಮಗೆ ಕಿವಿಗೊಡುವುದು ದೇವರ ದೃಷ್ಟಿಯಲ್ಲಿ ಸರಿಯಾದದ್ದು ಅಂತ ಹೇಳಿ ಕೇಳ್ತಾರೆ. ಹಾಗಾದರೆ ದೇವರಿಗೆ ಮೊದಲನೇ ಸ್ಥಾನ ಕೊಡಬೇಕು. ದೇವರ ವಾಕ್ಯಕ್ಕೆ, ದೇವರ ಮಾತಿಗೆ, ದೇವರ ಸ್ವರಕ್ಕೆ, ದೇವರು ಹೇಳಿದ್ದಕ್ಕೆ, ದೇವರ ಆಜ್ಞೆಗೆ ಮೊದಲನೆಯ ಸ್ಥಾನ. ದೇವರು ಮೊದಲು ಅಂತ ನಮ್ಮ ಜೀವನದಲ್ಲಿ ಇಟ್ಕೊಳ್ಳುವಂಥ ಒಂದು ಮನೋಭಾವನೆ ಆತ್ಮಿಕ ಜೀವನದ 6ನೇ ರಹಸ್ಯ. 7ನೇದಾಗಿ ಪ್ರೇಯಿಂಗ್ ಟುಗೆದರ್, ಒಟ್ಟಾಗಿ ಪ್ರಾರ್ಥಿಸುವುದು. ಅವರೆಲ್ಲರೂ ಸೇರಿಕೊಂಡು, ಅಂದರೆ ಪೇತ್ರ, ಯೋಹಾನರು ವಿಶ್ವಾಸಿಗಳ ಬಳಿಗೆ ಹೋಗಿ ತಮಗೆ ಮುಖ್ಯ ಯಾಜಕರು ಬಿಡುಗಡೆ ಹೊಂದಿದ ಮೇಲೆ ಅವ್ರು ಬಂದು ಈಗ ಹೇಳ್ತಾ ಇದ್ದಾರೆ, ಮಾಡಿದಾಗ ಏನಾಯ್ತು ಇದನ್ನು ಕೇಳಿ ಅವರೆಲ್ಲರೂ ಒಟ್ಟಾಗಿ ಸ್ವರವೆತ್ತಿ ಪ್ರಾರ್ಥನೆ ಮಾಡಿದರು. ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುವಂಥದ್ದು ಒಳ್ಳೆಯದು, ಆದರೆ ಅದೇ ಸಂದರ್ಭದಲ್ಲಿ ಗುಂಪಾಗಿ ದೇವರಿಗೆ ಪ್ರಾರ್ಥನೆ ಮಾಡುವಂಥದ್ದು. ಅಪೊಸ್ತಲಕೃತ್ಯ 4:24. 4ನೇ ಅಧ್ಯಾಯದಲ್ಲಿ ನಾವೇನು ನೋಡ್ತಾ ಇದ್ದೇವೆ, ಅಧ್ಯಯನ ಮಾಡ್ತಿದ್ದೇವೆ ಅಂಥೇಳಿ ನೋಡೋದಾದರೆ, ಆತ್ಮಿಕ ಜೀವನದ 20 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ದೇವೆ. 20 ಸೀಕ್ರೆಟ್ಸ್ ಆಫ್ ಸ್ಪಿರಿಚುವಲ್ ಲೈಫ್. ಅದರಲ್ಲಿ 7ನೇ ಒಂದು ರಹಸ್ಯ ಏನಂದರೆ ಪ್ರೇಯಿಂಗ್ ಟುಗೆದರ್, ಒಟ್ಟಾಗಿ ಪ್ರಾರ್ಥಿಸುವುದು. 8ನೇ ರಹಸ್ಯ 25ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿದೆ. ಅದೇನಂತ ಹೇಳಿದ್ರೆ ಪ್ರೇಯಿಂಗ್ ದ ವರ್ಡ್, ವಾಕ್ಯವನ್ನೇ ಪ್ರಾರ್ಥಿಸುವುದು. ಹೌದು, ವಾಕ್ಯವನ್ನು ಪೇತ್ರನು ಅಪೊಸ್ತಲಕೃತ್ಯ 4:11 ಉಪಯೋಗ ಮಾಡ್ತಾನೆ, ಕೀರ್ತನೆ 118:22. ಆದರೆ ಅದೇ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡುವಾಗ ಈಗ ವಾಕ್ಯವನ್ನು, ಕೀರ್ತನೆ 2ನೇ ಅಧ್ಯಾಯ 1-2 ವಚನಗಳನ್ನು ಈಗ ಪ್ರಾರ್ಥನೆ ಮಾಡುವಾಗ ಪೇತ್ರ, ಯೋಹಾನರು ವಿಶ್ವಾಸಿಗಳು ಪ್ರೇಯರ್ ಮಾಡ್ತಾ ಇದ್ದಾರೆ. ವಾಕ್ಯವನ್ನು ಪ್ರಾರ್ಥನೆಯಲ್ಲಿ ಸದುಪಯೋಗ ಮಾಡಿಕೊಳ್ತಿದ್ದಾರೆ. ದೇ ಆರ್ ಯೂಸಿಂಗ್ ದ ವರ್ಡ್ ಇನ್ ದ ಪ್ರೇಯರ್. ವಾಕ್ಯವನ್ನು ಪ್ರಾರ್ಥನೆಯಲ್ಲಿ. ಇದು ಅಪೊಸ್ತಲಕೃತ್ಯ 4ನೇ ಅಧ್ಯಾಯ 25ನೇ ವಚನ. ರಾಷ್ಟ್ರಗಳು ರೋಷಗೊಳ್ಳುವುದೇಕೆ, ಜನರು ವ್ಯರ್ಥವಾಗಿ ಕಲ್ಪಿಸಿಕೊಂಡದ್ದೇಕೆ ಅಂತ ಹೇಳ್ಬಿಟ್ಟು ಅವರು ಪ್ರೇಯರ್ ಮಾಡ್ತಾರೆ. ಆದ ಕಾರಣ ಇದು 8ನೇ ಸೀಕ್ರೆಟ್ ಆತ್ಮಿಕ ಜೀವನಕ್ಕೆ. ಏನದು? ವಾಕ್ಯವನ್ನು ಪ್ರಾರ್ಥನೆಯಲ್ಲಿ ಯೂಸ್ ಮಾಡುವಂಥದ್ದು. 9ನೇದಾಗಿ ದ ಸಾವರ್ನಿಟಿ ಆಫ್ ಗಾಡ್, ದೇವರ ಸಾರ್ವಭೌಮತ್ವ.
ಹೌದು, ಆತ್ಮಿಕ ಜೀವನದಲ್ಲಿ ನಾವು ಸಾಗಬೇಕಾ, ಬೆಳಿಬೇಕಾ, ಸ್ಥಿರವಾಗಿರಬೇಕಾ? ಹಾಗಾದರೆ ದೇವರ ಸಾರ್ವಭೌಮತ್ವವನ್ನು ನಂಬಬೇಕು. ದೇವರ ಸಾರ್ವಭೌಮತ್ವವನ್ನು ನಂಬೋದಂತ ಹೇಳಿದರೆ ಏನಂಥೇಳಿ ನಾವು ನೋಡುವಾಗ, ದೇವರು ಮುಂಚಿತವಾಗಿ, ದೇವರ ಹಸ್ತ, ದೇವರ ಸಂಕಲ್ಪ ಮುಂಚಿತವಾಗಿ ಏನಾಗಬೇಕೆಂದು ನಿರ್ಣಯಿಸಿದ್ದನ್ನೇ ಜನರು ಮಾಡಿದರು. ಜನರು ಅಂತ ಹೇಳಿದರೆ ಪಿಲಾತ ಇರ್ಬೋದು, ಅಥವಾ ಹೆರೋದ ಇರ್ಬೋದು, ಸರ್ಕಾರ ಇರ್ಬೋದು, ಜನರು ಇರ್ಬೋದು, ಯಹೂದ್ಯರಿರ್ಬೋದು, ಇವರೆಲ್ಲ ಯೇಸು ಸ್ವಾಮಿಗೆ ಮಾಡಿದ್ದೇನು? ದೇವರು ಏನೇನು ಆಗಬೇಕಂತ ನಿರ್ಣಯಿಸಿದನೋ ಅದೇ ಆಯಿತು ಅಂತ ಹೇಳ್ಬಿಟ್ಟು. ದೇವರ ಮುಂದಾಲೋಚನೆ, ದೇವರ ಪೂರ್ವ ಸಂಕಲ್ಪ, ಇವೆಲ್ಲವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ದೇವರ ಸಾರ್ವಭೌಮ ಅಂತ ಹೇಳ್ಬಿಡೋಣ, ಸಾವರ್ನಿಟಿ ಆಫ್ ಗಾಡ್. ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ, ಆದರೆ ದೇವರ ಒಂದು ಸಾರ್ವಭೌಮತ್ವ ಅಂದರೆ ದೇವರಿಗೆಲ್ಲ ಗೊತ್ತು. ಆಶ್ಚರ್ಯ ಇಲ್ಲ, ದೇವರು ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ. ಆದರೂ ಕೂಡ ದೇವರ ಒಂದು ಉದ್ದೇಶ ನೆರವೇರಿತು, ಆಕಸ್ಮಿಕವಾಗಿ ಏನು ಸಂಭವಿಸಲಿಲ್ಲ ಎಂಬುದಕ್ಕೆ ಸೂಚನೆ. ಇಂಥ ಒಂದು ಸಾರ್ವಭೌಮತ್ವ ವಿಶ್ವಾಸ ಬಂದು ಆತ್ಮಿಕ ಜೀವನದ 9ನೇ ರಹಸ್ಯ, ಆತ್ಮಿಕ ಜೀವನದ 9ನೇ ರಹಸ್ಯ, 10ನೇ ರಹಸ್ಯ ಬಂದು ಬಲಪಡಿಸು ಎಂಬುದಾಗಿ ಪ್ರಾರ್ಥಿಸುವಂಥದ್ದು. ಬಲ, ವಿ ನೀಡ್ ಸ್ಟ್ರೆಂತ್. 4ನೇ ಅಧ್ಯಾಯ 29ನೇ ವಚನದಲ್ಲಿ, ಪ್ರಭುವೇ ಈಗ ಅವರ ಬೆದರಿಕೆಯನ್ನು ನೋಡು, ಬಹು ಧೈರ್ಯದಿಂದ ನಿನ್ನ ವಾಕ್ಯವನ್ನು ಹೇಳಲು ನಿಮ್ಮ ಸೇವಕರನ್ನು ಬಲಪಡಿಸು. ಸ್ಟ್ರೆಂಥನ್ ಯುವರ್ ಸರ್ವೆಂಟ್ಸ್, ನಿಮ್ಮ ಸೇವಕರನ್ನು ಬಲಪಡಿಸು. ಈಗಾಗಲೇ 8ನೇ ವಚನದಲ್ಲಿ ಪವಿತ್ರಾತ್ಮ ಭರಿತರಾಗಿದ್ದರು. ಈಗ ಪ್ರಾರ್ಥನೆ 24ನೇ ವಚನದಲ್ಲಿ ಪ್ರಾರ್ಥನೆ ಮಾಡಿ ಅವರು ಬಲ ಹೊಂದಿದ್ದಾರೆ. ಆದರೂ ಕೂಡ ಈಗ ಅವರು ಕೇಳ್ತಿದ್ದಾರೆ, ನಮ್ಮನ್ನು ಬಲಪಡಿಸು. ಯಾವುದಕ್ಕೆ ಬಲಪಡಿಸ್ಬೇಕು? ವಾಕ್ಯ ಸಾರಲಿಕ್ಕೆ ಬಲಪಡಿಸು. ಈಗ ನಾನು ಕೂಡ ವಾಕ್ಯ ಸಾರ್ತಾ ಇರುವಾಗ ದೇವರು ಬಲಪಡಿಸಿದರೆ ನಾನು ಏನು ಮಾತಾಡಲಿಕ್ಕೆ ಆಗುತ್ತೆ? ವ್ಯರ್ಥ. ಅಭಿಷೇಕ ಇಲ್ಲದೆ, ಪ್ರಕಟಣೆ ಇಲ್ಲದೆ, ವಿಶ್ವಾಸ ಇಲ್ಲದೆ, ಆ ರೀತಿಯಾಗಿ ಆನಂದವಿಲ್ಲದೆ ಮಾತಾಡಬೇಕಾಗ್ತದೆ. ಆದರೆ ದೇವರು ಬಲಪಡಿಸಿದರೆ ಶಕ್ತಿ, ಅಭಿಷೇಕ, ಪ್ರಕಟಣೆ, ಆನಂದ ಇತ್ಯಾದಿ ಇತ್ಯಾದಿ. 11ನೇದಾಗಿ, ಇದು ಭಾಳ ಇಷ್ಟ ನನಗೆ ಈ ಪ್ರಾರ್ಥನೆ. ಯಾಕಂದರೆ ಸ್ಟ್ರೆಚ್ ಔಟ್ ಯುವರ್ ಹ್ಯಾಂಡ್, ನಿಮ್ಮ ಹಸ್ತವನ್ನು ಚಾಚಿರಿ. ಹಸ್ತವನ್ನು ಚಾಚು ಅಂತ ಹೇಳ್ಬಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ದೇವರ ಹಸ್ತ ಆತ್ಮಿಕ ಜೀವನದ ಅದು 11ನೇ ರಹಸ್ಯ. ಈಗ 10 ರಹಸ್ಯ ಮುಗಿತು, ಇನ್ನೂ 10 ಇದೆ. 20 ರಹಸ್ಯಗಳು ಆತ್ಮಿಕ ಜೀವನಕ್ಕೆ. ಅದ ಕಾರಣ 11ನೇ ರಹಸ್ಯ ದೇವರ ಹಸ್ತವನ್ನು ಚಾಚುವುದು. ಆ ರೀತಿಯಾಗಿ ಪ್ರಾರ್ಥನೆ ಮಾಡಿ ಕೇಳುವುದು ಒಳ್ಳೆಯದು. ಆದರೆ ಯಾವುದಕ್ಕಾಗಿ ದೇವರ ಹಸ್ತವನ್ನು ಚಾಚಬೇಕು? ಗುಣಪಡಿಸಲು, ಸೂಚಕ ಕಾರ್ಯಗಳನ್ನು, ಅದ್ಭುತಗಳನ್ನು ಮಾಡುವುದಕ್ಕಾಗಿ ದೇವರು ಆ ರೀತಿಯಾಗಿ ಹಸ್ತವನ್ನು ಚಾಚಬೇಕೆಂಬುದಾಗಿ. ಇದು 12ನೇ ರಹಸ್ಯ. ಹೌದು, ಗುಣಪಡಿಸುವಿಕೆ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ, ಇವುಗಳನ್ನೆಲ್ಲ ನಾವು ಮಾಡುವಂಥದ್ದು ಆತ್ಮಿಕ ಜೀವನದ ಅದು 12ನೇ ರಹಸ್ಯ. ಯಾಕಂದರೆ ಯೇಸು ಸ್ವಾಮಿ ಅದನ್ನು ಮಾಡಿದರೂ ನಾವು ಅದನ್ನು ಮಾಡುವ ಹಂಗಿನಲ್ಲಿದ್ದೇವೆ, ಅವಕಾಶದಲ್ಲಿದ್ದೇವೆ, ಆಶೀರ್ವಾದದಲ್ಲಿದ್ದೇವೆ. 13ನೇದಾಗಿ ಇನ್ನೊಂದು ರಹಸ್ಯ, 13ನೇ ರಹಸ್ಯ, ಆತ್ಮಿಕ ಜೀವನದ 13ನೇ ರಹಸ್ಯ ಏನಂದರೆ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. 31ನೇ ವಚನ, ಅಪೊಸ್ತಲರ ಕೃತ್ಯ 4:31. Acts chapter 4 verse 31, they all were filled with the Holy Spirit. ಪವಿತ್ರಾತ್ಮ ಭರಿತರಾದರು. ಹೌದು, ಅಪೊಸ್ತಲರ ಕೃತ್ಯ 4:8 ನಾಯಕನು ಪವಿತ್ರಾತ್ಮ ಭರಿತನಾಗಿದ್ದನು, ಅಂದರೆ ಪೇತ್ರ. ಈಗ ಅಪೊಸ್ತಲರ ಕೃತ್ಯ 4:31 ಅವರೆಲ್ಲರೂ ಪವಿತ್ರಾತ್ಮ ಭರಿತರು. When the leader is filled with the Holy Spirit, his congregation or his
ಫೆಲೋಶಿಪ್ ಮೆಂಬರ್ಸ್ ಆಲ್ಸೋ ವಿಲ್ ಗೆಟ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. 14ನೇದಾಗಿ ಟೋಟಲ್ ಯೂನಿಟಿ, ಪರಿಪೂರ್ಣ ಐಕ್ಯತೆ. ವಿಶ್ವಾಸಿಗಳ ಹೃದಯ ಮನಸ್ಸು ಒಂದಾಗಿದ್ದು. ಅಪೊಸ್ತಲಕೃತ್ಯ 4:32 ಭಾಳ ಇಂಪಾರ್ಟೆಂಟ್ ಇದು. ಐಕ್ಯತೆ ಆತ್ಮಿಕ ಜೀವನದ 14ನೇ ರಹಸ್ಯ, ಭಾಳ ಇಂಪಾರ್ಟೆಂಟ್. ಕೀರ್ತನೆ 133, ಅಲ್ಲಿ ದೇವರ ಆಶೀರ್ವಾದ, ಅಲ್ಲಿ ಜೀವ, ಅಭಿಷೇಕ, ಇವೆಲ್ಲ ದೇವರು ಕೊಡ್ತಾರೆ. 15ನೇದಾಗಿ ಶೇರಿಂಗ್, ಹಂಚಿಕೊಳ್ಳುವಿಕೆ. ವಿಶ್ವಾಸಿಗಳು ತಮಗಿದ್ದ ಎಲ್ಲವನ್ನು ಹಂಚಿಕೊಂಡ್ರಂತೆ. 32ನೇ ವಚನ, ಅಪೊಸ್ತಲಕೃತ್ಯ 4:32 ಎಲ್ಲ ಹಂಚಿಕೊಂಡಾಗ ಏನಾಯಿತು ಅಂದರೆ, ನಿಸ್ವಾರ್ಥರಾಗಿದ್ದಾಗ ಏನಾಯಿತು? 4ನೇ ಅಧ್ಯಾಯ ಅಪೊಸ್ತಲಕೃತ್ಯ 33ನೇ ವಚನದಲ್ಲಿ ಮಹಾಶಕ್ತಿ, ಗ್ರೇಟರ್ ಪವರ್. ಅಷ್ಟು ತನಕ ಶಕ್ತಿ ಇತ್ತು, ಆದರೆ ಮಹಾಶಕ್ತಿ ಯಾವಾಗ ಬಂತು? ಐಕ್ಯವಾಗಿ, ಹುದುವಾಗಿ, ನಿಸ್ವಾರ್ಥರಾಗಿ ಇದ್ದಾಗ. ಮಹಾಶಕ್ತಿ ಅಷ್ಟೇ ಅಲ್ಲ, ಅದೇ 33ನೇ ವಚನ ಅಪೊಸ್ತಲಕೃತ್ಯ 4:33, ಮಹಾಕೃಪೆ, ಗ್ರೇಟ್ ಗ್ರೇಸ್. ಮಹಾಶಕ್ತಿಯಿಂದ ಮಹಾಕೃಪೆ, ಗ್ರೇಟ್ ಪವರ್, ಗ್ರೇಟ್ ಗ್ರೇಸ್. ಮಹಾಕೃಪೆ ಅವರಿಗೆ ಸಿಕ್ಕಿದಾಗ 34ನೇ ವಚನ ಅಪೊಸ್ತಲಕೃತ್ಯ 4:34, ಒಬ್ಬರಿಗೂ ಕೊರತೆ ಇರಲಿಲ್ಲ ಅಂತೆ. ವಾವ್! ಅವರಲ್ಲಿ ಕೊರತೆ ಇದ್ದವರು ಇರಲಿಲ್ಲ. ದೇವರ ಕೃಪೆ ಬಂದಾಗ, ದೇವರ ಶಕ್ತಿ ಬಂದಾಗ ಹೀಗೆ ಆಗ್ತದೆ. ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವ ದೇವರು ನಮಗಿದ್ದಾರೆ. ಮತ್ತು 19ನೇ ಒಂದು ರಹಸ್ಯ, 4ನೇ ಅಧ್ಯಾಯ ಅಪೊಸ್ತಲಕೃತ್ಯದಿಂದ ನಾವೇನು ಅಧ್ಯಯನ ಮಾಡಿಕೊಳ್ತಿದ್ದೀವಿ ಅಂತ ಹೇಳಿದರೆ, ಆತ್ಮಿಕ ಜೀವನದ 20 ರಹಸ್ಯಗಳನ್ನು ನಾವು ನೋಡಿಕೊಳ್ತಾ ಇದ್ದೇವೆ. ಈಗ 19ನೇ ರಹಸ್ಯ ಏನಂತ ಹೇಳಿದರೆ, ಸ್ಯಾಕ್ರಿಫಿಷಿಯಲ್ ಗಿವಿಂಗ್, ತ್ಯಾಗಮಯವಾದ ಕೊಡುಗೆ. ಅದನ್ನು ನಾನು ಈ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಬಿಗ್ ಗಿವಿಂಗ್, ದೊಡ್ಡ ಕೊಡುಗೆ, ಬಿಗ್ ಗಿವಿಂಗ್. ಯಾಕಂದರೆ 4ನೇ ಅಧ್ಯಾಯ 35ನೇ ವಚನದಲ್ಲಿ ಜನರು ಏನು ಮಾಡ್ತಿದ್ರು, 34-35 ನಾವು ನೋಡುವಾಗ, ಹೊಲಗದ್ದೆ ಇದ್ದವರು, ಮನೆಗಳಿದ್ದವರೆಲ್ಲರೂ ಅವುಗಳನ್ನು ಮಾರಿ, ಮನೆ ಮಾರಿ, ಹೊಲಗದ್ದೆ ಮಾರಿ, ಹಣವನ್ನು ತಂದು ಅಪೊಸ್ತಲರ ಹತ್ರ ಕೊಡ್ತಾ ಇದ್ರಂತೆ. ಇದು ಬಿಗ್ ಗಿವಿಂಗ್ ಬಂದು ಆತ್ಮಿಕ ಜೀವನದ 19ನೇ ರಹಸ್ಯ. ಕೊನೆಯ ರಹಸ್ಯ, ಅಪೊಸ್ತಲರ ಪಾದ, ಅಪೋಸಲ್ಸ್ ಫೀಟ್. 2 ಸಾರಿ ಬರ್ತಿದೆ. 35ನೇ ವಚನ ಅಪೊಸ್ತಲರ ಪಾದ, 37ನೇ ವಚನ ಅಪೊಸ್ತಲರ ಪಾದ. ಹೌದು, ನಾವು ತಂದು ಆತ್ಮಿಕ ನಾಯಕರಿಗೆ ಕೊಡುಗೆಯನ್ನು ನೀಡುವಂಥದ್ದು. ಅವರು ಹಂಚಿಕೊಡ್ತಾರೆ, ಅವರು ಸಭೆಗೆ ಯೂಸ್ ಮಾಡಿಕೊಡ್ತಾರೆ. ಅಪೊಸ್ತಲಕೃತ್ಯ 4ನೇ ಅಧ್ಯಾಯದಿಂದ ನಾವು ಆತ್ಮಿಕ ಜೀವನದ 20 ರಹಸ್ಯಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.